ಯವ್ವ ಇದೇನ್ ಬೇ, ನಂದು ನಿಂದು ಬಾಳೆವೆಲ್ಲ ಹರಿದು ಹೋತಲ್ವೇ, ಏನ್ ಮಾಡ್ಬೇಕು ಬೇವ ಈಗ? ಯವ್ವ ಅಪ್ಪನ್ ಮಾತ್ರ ಸುಮ್ಮನೆ ಬಿಡ್ಬೇಡ್ವೆ, ಈ ವಯಸ್ಸಿನಾಗ ಇನ್ನೊಂದು ಮದುವೆ ಆಗ್ತಾನಂತ. ನಾನು ನನ್ನ ಗಂಡನ್ ಸುಮ್ಮನೆ ಬಿಡೋದಿಲ್ಲ, ನೋಡ್ತೀರ ನೀನು. ಏನ್ ಮಾಡನ್ಲೆ, ಏನ್ ಮಾಡನ್ ಹೇಳು? ಈಗ ನಾ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕ್ಸಿ ಡೈವರ್ಸ್ ಕೊಟ್ಬಿಡ್ಲಾ? ಇನ್ನೂ ಚಲೋ ಆತಂತ ನಿಮ್ಮಪ್ಪ. ಆಕಿದ್ಲಲ್ಲ ನನಗಿತ್ತಿ ತೆಳ್ಳಗ ಬೆಳ್ಳಗ, ನೋಡು ಆಕಿಗೆ ಎಷ್ಟು ವಯಸ್ಸಾದ್ರೂ ಹೆಂಗದಾಳ. ನಾನೇನ್ ಮಾಡ್ಲಿ, ಮೊದ್ಲಿಂದನೂ ಸುಖವಾಗಿ ಬೆಳೆದಾಕಿ, ಏನ್ ಮಾಡಕ್ಕಾಗತ್ತ? ನನಗೂ ಗೊತ್ತಿದ್ದಿಲ್ಲಲೇ ನಿಮ್ಮಪ್ಪ ಹಿಂಗ್ ನನಗೆ ಮೋಸ ಮಾಡ್ತಾನಂತ ಹೇಳಿ. ಮತ್ತೆ ಏನ್ ಮಾಡನ್ಬೇ, ನಮ್ಮಿಬ್ಬರು ಸಪೋರ್ಟಿಗಂಕರು ಯಾರು ಇಲ್ಲ. ಏನ್ ಮಾಡ್ಬೇಕು ಹೇಳು? ಏನು ಮಾಡಕ್ಕಾಗಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಮುಗಿದು ಹೋತು. ಇನ್ನು ಚಲೋ ಆತಂತೇಳಿ ಡೈವರ್ಸಿಗೆ ಅಪ್ಲೈ ಮಾಡ್ತಾನಷ್ಟ ನಿಮ್ಮಪ್ಪ. ಇವ್ರು ನೋಡ್ಬೇ, ಇವ್ರನ್ನ ಬಿಡೋದು ಬೇಡವ, ಕಂಪ್ಲೇಂಟ್ ಕೊಡೋಣ. ಬೇಡ, ಕಂಪ್ಲೇಂಟ್ ಏನು ಕೊಡೋದು ಬೇಡ. ನೋಡೋಣ, ಏನಾರ ಒಂಚೂರು ನಿನ್ನ ಮೇಲೆ ಕನಿಕರ ಬಂದು ಪ್ರೀತಿ ಬಂದು ನಿನ್ನ ಹತ್ರಕ್ಕೆ ವಾಪಸ್ ಬರ್ಬೋದು. ಡೈವರ್ಸ್ ಗಿವರ್ಸ್ ಅಂತ ಹೋಗ್ಬಿಡು ಮಗಳ. ಅವ್ವ ನೀನ ಈ ಮಾತು ಹೇಳಕತ್ತಿರೋದು? ನೋಡು, ಎಷ್ಟು ದಿನ ಆತ್ ನಾವ ಇಬ್ಬರ ಜೀವನ ಮಾಡಕತ್ತೀವಿ. ಯಾರ ನಾವು ಹೆಂಗದೀವಂತ ಕೇಳಕರ ಬರ್ತಾರ? ನಿಮ್ಮಪ್ಪಿದ್ದಾಗ ಈ ಮನೆಗೆ ಎಷ್ಟು ಜನ ಆಳು ಕಾಳು ಹೋಗರು ಬರರು. ನಂಗೆ ಒಂದು ನಿಮಿಷನೂ ಯಾರು ಜನ ನನ್ನ ನೆಮ್ಮದಿಗಿರಕ್ ಬಿಡಲ್ಲಲ್ಲಪ್ಪ. ಯಾಕಿಷ್ಟು ಈ ಮನೆಗೆ ಜನ ಬರ್ತಾರ ಅನಿಸ್ತಿತ್ತು. ಈಗ ನೋಡು ಹೆಂಗೈತಿ, ಯಾರು ಇಲ್ಲ, ನಾನು ನೀನು, ಬಹಳ ಕಷ್ಟ. ಅವ್ವ ಅವ್ವ ಏನಾತ್ವೆ? ಅವ್ವ ಅವ್ವ ಏನಾಯ್ತು? ಯವ್ವ ಅಯ್ಯೋ, ಅವೊಂದಿಷ್ಟಕ್ಕೊಂದು ಮೈ ಸುಡಾಕತೈತಿ. ಪಾಪ ತಲೆ ನೋಯ್ತೈತೆ ಅಂದ್ಲು, ಆದ್ರೂ ನನ್ನ ಜೊತೆಗೆ ಹೊರಗೆ ಬಂದಿದ್ಲು. ಚಂದಾಗ ಊಟ ಮಾಡ್ಯಾಳೇ ಇಲ್ಲ, ಇಷ್ಟಕ್ಕೊಂದು ಹಾಡಿ ಸುಡುತ್ತಲ್ಲ. ಡಾಕ್ಟ್ರನ್ನ ಕರ್ಕೊಂಡ್ಬರ್ತೀನಿ. ಎತ್ತಿ ಹಾಸಿಗೆ ಮ್ಯಾಗ ಮಲಗಿಸ್ಬೇಕಲ್ಲ, ಯಾರೂ ಇಲ್ಲ. ನೋಡ್ತೀನಿ ಯಾರ ಬರ್ತಾರನ. ರಂಗಣ್ಣ ರಂಗಣ್ಣ, ಅಲ್ಲ ಬಾ ಇಲ್ಲಿ ಅಣ್ಣ. ಅಯ್ಯೋ ಅಕ್ಕ ಅಕ್ಕ, ಸುಜಾತಕ್ಕ, ಸುಜಾತ ಅಕ್ಕ, ಒಂದ್ಸಲ ನಮ್ಮವ್ವ ಬಿದ್ದಾಳ ಒಂಚೂರು. ಅಯ್ಯಯ್ಯ, ಇವ್ರು ಯಾರು ಬರವಲ್ರಲ್ಲ, ಅವನ್ನ ಎತ್ಕೊಂಡು ಕರ್ಕೊಂಡು ಹೋಗಾರ ಯಾರು? ದವಾಖಾನೆ ಹೌದು, ಹಿಂಗ ಬಿದ್ರೆ ಇವ್ರು ಯಾರು ಬರಲ್ಲ. ಏನ್ ಮಾಡ್ಲಾ ನೀಗ, ಏನ್ ಮಾಡ್ಲಿ? ಅವ್ವ ಅವ್ವ, ಯಾರು ಎಷ್ಟು ಕರೆದ್ರು ಬರುವಲ್ರು. ಅವ್ವ ಎದ್ದೇಳ್ಬೇ, ತಡಿ ನೀರ್ ತಂದು ಹಾಕ್ತೀನಿ, ಎಚ್ಚರ ಮಾಡ್ಕೋಬೇ. ದವಾಖಾನಿಗೆ ಹೋಗಕ್ರೆ ಎಚ್ಚರ ಮಾಡ್ಕೋ. ಇಲ್ಲ ತಡಿ, ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಅವನ ಹತ್ರನು ಯಾರು ಇಲ್ಲ, ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ? ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ಅಯ್ಯೋ ಗೌರಿ ಅವರೇ, ಏನ್ರಿ ಪೇಷಂಟ್ ನೆಲದ ಮೇಲೆ ಮಲಗಿಸ್ ಬಂದಿರಲ್ಲ? ಸ್ವಲ್ಪನೂ ನಿಮ್ ಕಾಮನ್ ಸೆನ್ಸ್ ಇಲ್ವಾ? ಸರ್, ನಮ್ಮ ತಾಯಿ ಒಂದ್ ಸ್ವಲ್ಪ ಒಜ್ಜಾದ್ರೆ ಸರ್, ನಾ ಎತ್ತಕ್ ಪ್ರಯತ್ನ ಪಟ್ಟೆ, ಎಳೆಯಾಗೂ ಆಗ್ಲಿಲ್ಲ ನನ್ನ ಕೈಲಿ. ಯಾರು ಬರ್ಲಿಲ್ಲ ನನ್ನ ಸಹಾಯಕ್ಕೆ, ಅದಕ್ಕೆ ಇಲ್ಲೇ ಮಲಗಿಸಿ ನಿಮ್ಮನ್ನ ಕರಿಯಕ್ ಬಂದೆ. ಸರ್ ಲಘು ನೋಡ್ರಿ, ನನ್ನ ತಾಯಿಗೆ ಏನಾಗೈತಿ, ಮೈ ಸುಡಾಕತ್ತೈತಿ, ತಲೆನೂ ನುಯ್ತೈತಿ ಅನ್ನಕತ್ತಿದ್ರು. ಸಡನ್ ಆಗಿ ದಪ್ಪನ ಬಿದ್ರು. ನಂಗಂಕರು ಏನ್ ಮಾಡ್ಬೇಕಂತ ಗೊತ್ತಾಗಲ್ದು. ನೋಡ್ರಿ ಡಾಕ್ಟರ್. ಅಲ್ಲಮ್ಮ, ನನಗೆ ಕರ್ಕೊಂಬರಕ್ ಬರೋ ಬದಲು ಫೋನಿಂದ ಒಂದು 108 ಕಾಲ್ ಮಾಡಿದ್ರ ಅವರೇ ಬರ್ತಿದ್ರಲ್ಲ. ಅದು ನಂಗೆ ಗೊತ್ತಾಗ್ಲಿಲ್ಲ, ಆಂಬುಲೆನ್ಸಿಗೆ ಫೋನ್ ಮಾಡ್ಬೇಕಂತ ಹೇಳಿ. ಈಗ ನೀವು ನೋಡ್ರಿ ಡಾಕ್ಟರ್, ನಮ್ಮ ಅವನ ಪರಿಸ್ಥಿತಿ ಹೆಂಗೈತಿ. ಬೇಕಂದ್ರೆ ಈಗ ನಾ ಫೋನ್ ಮಾಡ್ತೀನಿ, ಹೋಗ್ಬಿಡನ್ರಂತ್ರಿ ದವಾಖಾನಿಗೆ. ಬೇಡ ಬೇಡ, ನಮ್ದು ದವಾಖಾನಿದ ಐತಿ, ಆಂಬುಲೆನ್ಸ್ ಅವ್ರಿಗೆ ಹೇಳ್ತೀನಿ, ಅವ್ರು ಬರ್ತಾರ. ಮೊದಲು ನೋಡ್ತೀನಿ ರೀ, ಜ್ವರ ಬಂದು ಬಹುಶಃ ಏನೂ ತಿಂದಿಲ್ಲ ಕಾಣುತ್ತಾ, ಅದಕ್ಕೆ ಬಿದ್ದಿರಬೇಕು, ನೋಡೋಣ. ಓ, ಫೀವರ್ ತುಂಬ ಇದೆ. BP ಚೆಕ್ ಮಾಡೋಕ್ಕೆ ನಾನು ಕಿಟ್ ತರಲಿಲ್ಲ. ಓಹೋ, ಇಲ್ಲ ಅವ್ರದ್ದು ಬಾಡಿ ಯಾಕೋ ಕೋಲ್ಡ್ ಹಾಕತ್ತೈತಿ, ಭಾಳ ಮಾಡಿ ಅವ್ರಿಗೆ BP ಲೋ ಆಗೈತೆ ಅನ್ಸುತ್ತಾ. ಅವ್ರಿಗೇನಾದ್ರು BP ಏನಾದ್ರು ಇಶ್ಯೂ ಇತ್ತಾ? ಹ್ಞೂ ಡಾಕ್ಟರ್, ಅವ್ರಿಗೆ BP ಇತ್ತು, ಟ್ಯಾಬ್ಲೆಟ್ ತಗೋತಾ ಇದ್ರು. ಹೈ BP ಇತ್ತು, ಆದ್ರೆ ಲೋ BP ಅಂತಿದ್ದೀರಾ. ಏನರಿ ನೋಡೋಣ ಅಂತ ನಾನು ಫೋನ್ ಮಾಡ್ತೀನಿ, ನಮ್ಮ ದವಾಖಾನಿಯರಿಗೆ ಬಂದು ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನಿಮ್ಮೊಬ್ರಿಗೆ ಆಗಲ್ಲ. ಸರಿ, ಮೊದಲು ಹೋಗೋಣ, ಆಮೇಲೆ ಮಾತಾಡೋಣ. ಹ್ಞೂ ಡಾಕ್ಟರ್. ಹ್ಞೂ ಡಾಕ್ಟರ್, ಇನ್ನೂ ಪ್ರಜ್ಞೆ ಬಂದಿಲ್ಲಲ್ರಿ ನನ್ನ ತಾಯಿಗೆ, ಏನಾಗಿತ್ತು ಡಾಕ್ಟರ್? ನೋಡಿ ಈಗ ಗೌರಿ ಅವರೇ, ಅವ್ರಿಗೆ BP ಲೋ ಆಗೈತಿ. ಭಾಳ ಮಾಡಿ ಟ್ಯಾಬ್ಲೆಟ್ನ 2-3 ಸರಿ ತೊಗೊಂಡವ್ರೇನೋ, ಅದನ್ನ ಕರೆಕ್ಟಾಗಿ ಕೇಳಿ. ಗೊತ್ತಿಲ್ಲ ಸರ, ಏನಾಗ್ತೇನ 2 ಸರಿ ತಗೊಂಡ್ರೆ ಏನ. ಮೊದ್ಲ ಮನ್ನಿಯಿಂದ ಭಾಳ ಟೆನ್ಷನ್ ಆಗಿದ್ರು. ಈಗ ಏನ್ ಮಾಡ್ಬೇಕು ಡಾಕ್ಟರ್? ಈಗ ಪ್ರಜ್ಞೆ ಯಾಕೆ ಬರವಲ್ದು? ಇಲ್ಲ ಇಲ್ಲ, ಬರತ್ತಾ, ಸ್ವಲ್ಪ ನಿದ್ದಿದ್ದು ನಾವು ಇದು ಕೊಟ್ಟಿವಿ ಡೋಸೇಜು. ಆಮೇಲೆ ಅವ್ರು ಬಿದ್ದಿರೋ ಫೋರ್ಸಿಗೆ ತಲೆಗೂ ಗಾಯ ಆಗೈತಿ, ಹಾಗಾಗಿ ಸ್ವಲ್ಪ ಅವ್ರಿಗೆ ಲೇಟಾಗೇ ಬರುತ್ತೆ ಕಾನ್ಶಿಯಸ್ಸು. ನೀವು ತಲೆ ಕೆಡಿಸ್ಕೋಬೇಡಿ, ಆರಾಮದಾರ. ಈಗ ನಾವೆಲ್ಲ ಮೆಡಿಕೇಶನ್ ಕೊಟ್ಟಿವಿ, ಸ್ವಲ್ಪ ಅವ್ರು ಮಲಗಲೇಬೇಕು, ರೆಸ್ಟ್ ಮಾಡಲಿ. ನೋಡೋಣ ಮುಂದೆ ಏನು ಮಾಡಬೇಕು ಅಂತ. ಒಂದು ECG ಒಂದು ಮಾಡಿಸೋಣ, ನಂಗೆ ಯಾಕೋ ಸ್ವಲ್ಪ ಡೌಟು. ಅವ್ರ ಬ್ರೀತಿಂಗು ತುಂಬ ಹೆವಿ ಐತಿ, ನೋಡೋಣ, ಚೆಕ್ ಮಾಡೋಣ. ಡಾಕ್ಟರ್ ECG ರೀ? ಅಂದ್ರೆ
ಹೆದರ್ಬೇಡಿ ಗೌರಿ ಅವರೇ. ಈಗ ನಾವೆಲ್ಲ ಟೆಸ್ಟು ಮಾಡಬೇಕಾಗುತ್ತೆ. ಎಮರ್ಜೆನ್ಸಿ ಅಂತ ಕರ್ಕೊಂಡು ಬಂದಾಗ ಮಾಡ್ತೀವಿ, ಹಂಗೆ ಮಾಡ್ತಿದ್ದೀವಿ. ಆರಾಮ ಅದಾರ ಅವರು. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಕಾನ್ಶಿಯಸ್ ಬರುತ್ತೆ, ಆಮೇಲೆ ನೀವು ಮನೆ ಕರ್ಕೊಂಡು ಹೋಗ್ಬೋದು. ಏನೂ ಸೀರಿಯಸ್ ಇಲ್ಲ, ಆರಾಮ ಅದಾರ. ಸ್ವಲ್ಪ ಟೆನ್ಷನ್ ಕಡಿಮೆ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೇದು. ಗೌರಿ ಗೌರಿ ನಾನು ಯಾಕೆ ದವಾಖಾನೆಗೆ ಬಂದೆ? ಅಮ್ಮ ತಲೆ ನೋಯಕತ್ತೈತೆ. ಏನಾಯ್ತು ಗೌರಿ? ಅವ್ವ, ಅದು ನೀ ತಲೆ ತಿರುಗಿ ಬಿದ್ಬಿಟ್ಟು ಮನೆಯಾಗ ಮಾತಾಡ ಮುಂದಾಗ ಅದಕ್ಕೆ ನಾ ದವಾಖಾನೆ ಕರ್ಕೊಂಡ್ ಬಂದೆ. ನೀವು ಅಪ್ಪಾಜಿಗೆ ಹೇಳ್ತೀರ ನೋಡ್ರಿ, ಯಾಕಂದ್ರೆ ನಿಮ್ಮ ಒಬ್ಬರಿಗೆ ಎಲ್ಲ ಮೇಂಟೈನ್ ಮಾಡೋದು ಕಷ್ಟ ಆಗ್ಬೋದು. ಇ ಸಿ ಜಿ ಮಾಡಿಸಿದ್ರೆ ನೀವೇ ಒಬ್ರು ಓಡಾಡ್ಬೇಕಾಗತ್ತೆ. ಮತ್ತೆ ಇನ್ನೊಬ್ರು ಯಾರೋ ಜೊತೆಗಿದ್ರೆ ಗಂಡು ಮಕ್ಕಳು ನಿಮ್ಗೆ ಹೆಲ್ಪ್ ಆಗುತ್ತಾ. ಇಲ್ಲ ನಿಮ್ಮ ಯಜಮಾನ್ರು ಇಲ್ಲ ನಿಮ್ಮ ಅಪ್ಪನ ಕರೆಸ್ರಿ, ನಾ ಇನ್ನು ಬರ್ತೀನಿ. ಸ್ವಲ್ಪ ಅವ್ರು ರೆಸ್ಟ್ ಮಾಡಲಿ, ಆಮೇಲೆ ಒಂದು 10-15 ನಿಮಿಷ ಬಿಟ್ಟು ಕರ್ಕೊಂಡು ಹೋಗ್ತಾರೆ ನರ್ಸು. ಹ್ಞೂ ಡಾಕ್ಟರ್, ಆತು. ಅವ್ವ ಹೆಂಗದಿಬೆ? ಇಲ್ಲವಾ, ನಂಗೆ ಯಾಕ ಮೈಯಾಗ ಸುಖ ಅನಿಸ್ವಲ್ದು, ಭಾಳ ನೋವಾಕತ್ತವು. ಮನ್ಯಾಗ ಬಿದ್ನೇನ? ಮಾತಾಡ್ಕೊಂಡು ನಿಂತಿದ್ವಲ್ಲ ಇಬ್ರು, ನೀವು ಮಾತಾಡ್ತಾ ಡಪ್ಪನ ಬಿದ್ಬಿಟ್ಟಿ. ನನಗಂಕ್ರು ಎಷ್ಟು ಹೆದರಿಕೆ ಆಯ್ತು ಗೊತ್ತನು. ಯವ್ವ, ನಮ್ಮೂರವ್ರು ಯಾರೂ ಸರಿ ಇಲ್ಬೇ. ಅಪ್ಪಿ ಅಂದ್ರೆ ಹೇಳಾನು, ಇನ್ನು ಇವ್ರ ಗೊತ್ತಿಲ್ಲ. ಎಷ್ಟು ಕರ್ದು ಗೊತ್ತನು, ಹೆಂಗಸ್ರು ಬರಲಿಲ್ಲ, ಗಂಡಸ್ರು ಬರಲಿಲ್ಲ. ಅಪ್ಪಿದ್ದಾಗ ಅವರ 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 ಅಂತ ಹಿಂದೆ ಬರ್ತಿದ್ರಲ್ಲ, ಅವ್ರು ಎಲ್ಲರೂ ಇವತ್ತು ಯಾರು ನಮ್ಮ ಸಹಾಯಕ್ಕೆ ಬರಲಿಲ್ಲ ಬೇ. ಅವ್ವ, ನಿಮ್ಮಪ್ಪ ಫೋನ್ ಮಾಡಿ ಹೇಳಿ ಹಿಂಗಾಗೈತೆ ಅಂತೇಳಿ. ಏನು ಉಪಯೋಗ? ಫೋನ್ ಮಾಡಿದ್ರ ಓಡಿ ಬಂದ್ಬಿಡ್ತಾನ? ಏನಿಲ್ಲ, ಈಗ ಇನ್ನೊಂದು ಮದುವೆ ಆಗ್ಬೇಕಂತ ನಿಂತಾನಲ್ಲ. ಒಂದು ಮಾತು ಹೇಳಲೆ, ನಿಮ್ಮ ಪವನಣ್ಣಗ ನಿಮ್ಮ ಕಿರಣಣ್ಣಗೆ ಫೋನ್ ಮಾಡಿ, ನಿಮ್ಮ ಅಪ್ಪಗೂ ಫೋನ್ ಮಾಡು. ಏಟರ ನನ್ನ ಮೇಲೆ ಪ್ರೀತಿ ಕಾಳಜಿ ಇದ್ರೆ ಬರ್ತಾ ನಿಮ್ಮಪ್ಪ ಮಾಡು. ಏನು ಯಾರು ಬರಲ್ಲ. ಹಂಗೇನ್ರ ನಿಜವಾಗ್ಲೂ ನಮ್ಮಿಬ್ಬರ ಮೇಲೆ ಒಂದು ಈಟ್ರ ಕಾಳಜಿ ಇದ್ದಿದ್ರ ಹಿಂಗೆ ಮಾಡ್ತಿದ್ರನ್ನು ಹೇಳು. ಅವ್ವ, ನಂಗೆ ಎದ್ದೇಳಕ್ಕೂ ಆಗುವಲ್ದೆ ಗೌರಿ. ನೀವು ಬೇಕೆ ಏನಂತ ಮಾಡ್ತಿ ಮಗಳ? ಹಚ್ಚಿ ನಿಮ್ಮ ಅಪ್ಪ ಫೋನು ಬರ್ಲಿ. ಅತ್ತೀರ ರೀ, ನೀವಿಲ್ಲಿ? ಇಲ್ಲ, ಡಾಕ್ಟ್ರು ನನಗೆ ಫೋನ್ ಮಾಡಿದ್ರು, ಹಿಂಗೆ ಈ ಥರ ಆಗೈತಿ ಅಂಥೇಳಿ. ಅದಕ್ಕೆ ನಾ ಓಡ್ ಬಂದೆ. ಮಾವರು ಬಂದಿಲ್ಲನ? ನಾವು ಫೋನ್ ಮಾಡಿಲ್ಲಪ್ಪ ನಿಮ್ಮ ಅವರಿಗೆ. ಅಯ್ಯೋ ಅತ್ತೀರ, ಏನ್ರಿ ನೀವು? ತಡ್ರಿ, ನಾನು ಫೋನ್ ಮಾಡ್ತೀನಿ. ಏನಾಯ್ತು ಸಡನ್ ಆಗಿ ಗೌರಿ? ಹಂಗ್ಯಾಕೆ ಆತ ಅತ್ತಿಯರಿಗೆ? ಅದು ಏನಿಲ್ಲ ಬಿಡ್ರಿ, ನಿಮ್ಗೆ ಯಾಕೆ ತೊಂದರೆ? ನೀವು ಹೋಗ್ರಿ, ನಾನು ನೋಡ್ಕೋತೀನಿ ನಮ್ಮ ಅವನ್ನ. ಹಠ ಮಾಡಬೇಡ ಗೌರಿ. ನಾನು ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಹಂಗಮ್ಮ ಅವರಿಗೆ ಫೋನ್ ಮಾಡಿ. ಅತ್ತಿಯರ, ನಿಮ್ಗೇನ್ರ ಊಟ ಮಾಡಕ್ಕೆ ಹೇಳ್ಯಾರನ್ರಿ? ಬಹುಶಃ ನೀವು ನಿಮಗೆ ಭಾಳ ಸುಸ್ತಾಗಿತ್ತು ಅನ್ಸುತ್ತೆ. ತಡ್ರಿ, ನಾ ಫ್ರೆಶ್ ಆರೆಂಜ್ ಜ್ಯೂಸ್ ಮಾಡಿಸ್ಕೊಂಡು ಬರ್ತೀನಿ ಮನೆಗೆ ಹೋಗಿ. ಏನು ಬೇಡಪ್ಪ, ನಂಗೆ ಏನು ತಿನ್ನೋ ಮನಸ್ಸಿಲ್ಲ, ಪ್ಲೀಸ್ ಬೇಡ. ನೋಡ್ರಿ, ಮನೆಗೆ ಹೋಗಲ್ಲ ಆತ, ಇಲ್ಲೇ ಜ್ಯೂಸ್ ಅಂಗಡಿ ಯಾವ ಅದವನ್ನ ನೋಡ್ತೀನಿ, ಫ್ರೆಶ್ ಮಾಡ್ಕೊಂಡ್ಬರ್ತೀನಿ. ಇಲ್ಲಾಂದ್ರೆ ಆರೆಂಜ್ ತೊಗೊಂಡು ಜ್ಯೂಸ್ ಮೇಕರ್ ತೊಗೊಂಡು ಜ್ಯೂಸ್ ಮಾಡ್ಕೊಂಡ್ಬಂದು ಕೊಡ್ತೀನಿ. ಜ್ವರ ಬಂದಾಗ ಆರೆಂಜ್ ಜ್ಯೂಸ್ ಕುಡಿಬೇಕಂತ್ರಿ, ಅದಕ್ಕೆ ಡಾಕ್ಟ್ರ್ ಕೇಳೇ ತೊಗೊಂಡು ಬರ್ತೀನಿ. ಮಾವರಿಗೆ ಫೋನ್ ಮಾಡ್ತೀನಿ, ಹಂಗೆ ಜಾನ್ಕಿಗೂ ಹೇಳ್ತೀನಿ. ಸ್ವಲ್ಪ ಹುಷಾರಾಗಿ ನೋಡ್ಕೊತೀರಿ. 2 ನಿಮಿಷ ಬರ್ತೀನಿ. ಆಮೇಲೆ ಜಾನ್ಕಿ ಬಂದ್ಮ್ಯಾಗ ಬೇಕಾದ್ರೆ ನೀ ಎಲ್ಲರೂ ಹೋಗುವಂತೆ ಅಂತ. ಎಷ್ಟು ಕಾಳಜಿ ಇತ್ತು ನನ್ನ ಮ್ಯಾಗ, ನಮ್ಮ ಅವನ ಮ್ಯಾಗ. ಏನು ಮನಸ್ಸಿಗೆ ಇಟ್ಕೊಂಡಿಲ್ಲ ಇವರು. ನಿಜಾನ ಇವ್ರು ಪ್ರೀತಿ ಮಾಡ್ತಿರೋದು ನನ್ನ? ನಾನೇ ಅರ್ಥ ಮಾಡ್ಕೊಳ್ಳಿಲ್ವಾ ಇವ್ರನ್ನ? ಅಥವಾ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬೈಕ್ ಹಿಂಗೆ ಮಾಡಕತ್ತಾರ? ಏನು ಯೋಚನೆ ಮಾಡಕತ್ತೀವ? ಅಲ್ಲ, ಇವ್ರಿಗೆ ಹಾಳದಕ್ಕಿದ್ಲಲ್ಲಕ್ಕಿ ಸರಸ್ವತಿ, ಆಕಿ ಜೊತೆಗೆ ಆಫರ್ ಇತ್ತಿಲ್ಲ. ನನ್ನ ಮ್ಯಾಗ ಇಷ್ಟು ಪ್ರೀತಿ ಇಲ್ಲದಂಗೆ ನಡ್ಕೋತಿದ್ರು. ನಾನಂದ್ರೆ ಪ್ರೀತಿ ಇಲ್ಲ ಅಂತ ನಂಗೆ ನಡ್ಕೊಂಡ್ರು. ಈಗ ನೋಡಿದ್ರ ಇಷ್ಟು ಕಾಳಜಿ ಮಾಡಕತ್ತಾರಲ್ಲ ನನ್ನ. ನನಗೆ ಯಾವ್ದು ನಂಬೇಕಂತನ ಗೊತ್ತಾಗೋಲ್ದವ. ಅಲ್ಲ, ಅದೇನೋ ಅಂತಾರಲ್ಲ, ನಮ್ಮ ಕಣ್ಣಾಗ ಹಳದಿ ಇಟ್ಕೊಂಡು ಲೋಕ ಎಲ್ಲ ಹಳದಿ ಅಂದ್ರೆ ಹಿಂಗಾಗತ್ತ. ಭಾಳ ಮಾಡಿ ಎಲ್ಲರೂ ಒಳ್ಳೆಯರ ಇದ್ರೇನ, ನಾವು ಅವ್ರನ್ನ ಅರ್ಥ ಮಾಡ್ಕೊಳ್ಳಿಲ್ಲೇನ ಅನ್ಸಕತ್ತೈತಿ ನನಗೆ. ಖರೇನ ಅವ್ವ, ಏನಾತ್ವೆ? ಕಿರಣ ಅವ್ವ, ಏನಾತು? ಅಪ್ಪ ಬಂದಿಲ್ಲನ? ಸವಿತಾ, ಸವಿತಾ, ಏನಾತ್ಲಿ ನಿನಗ? ಏನಂದ್ರೆ ಡಾಕ್ಟ್ರು? ಕಿರಣ ಹೋಗಿದ್ದೇನೆ ಡಾಕ್ಟರ್ ಹತ್ರ? ಇಲ್ಲಪ್ಪ, ಇನ್ನೂ ಹೋಗಿಲ್ಲ. ವಿನಯ್ ಹೋಗ್ಯಾನ, ವಿನಯ್ ಮಾತಾಡಕತ್ತಾನ. ಆತನ ನಂಗೆ ಫೋನ್ ಮಾಡಿದ್ದು ಹಿಂಗಂತ ಹೇಳಿ. ಸವಿತಾ, ನನ್ನ ಮ್ಯಾಗ ಸಿಗ್ತಾನೆ ಇನ್ನ ನಿನಗ? ಬಿಡ್ರಿ, ನನ್ನ ಹೆಸರು ಯಾಕೆ ಕರೀತೀರಿ? ಹೋಗ್ರಿ, ಅದು ಯಾರನ್ನ ಮದುವೆ ಮಾಡ್ಕೊಂಡು ಹೋಗ್ಬೇಕಂತ ನಿರ್ಧಾರ ಮಾಡಿರಲ್ಲ, ಹೋಗ್ರಿ. ಅಕ್ಕಿ ನಮ್ಮ ಮದುವೆಗೆ ಆರಾಮಿರಿ ನೀವು. ಸವಿತಾ, ನೋಡು, ನಿಂಗೆ ಆರಾಮಿಲ್ಲ, ಸಿಟ್ಟು ಮಾಡ್ಕೋಬೇಡ, ತಾಳ್ಮೆಯಿಂದಿರು ಆತಾ. ಮೊದ್ಲಿ ಆರಾಮಾಗು. ಈಗ ಹೆಂಗದಿ ಗೌರಿ? ಏನಂದ್ರು ಡಾಕ್ಟ್ರ್? ನಿಂಗ್ಯಾಕಪ್ಪ, ನಿಂಗ್ಯಾಕೆ ಹೇಳು? ಅಲ್ಲಿ ರೋಡ್ ನಿಂತ್ಕೊಂಡು ನಿಮ್ಮ ಮದುವೆವಾಗ ಹೆಂಗ್ ಸತಿ ನಿಂತಿದ್ದಲ್ಲ, ನಿಂದ್ರು ಹೋಗು ಅಲ್ಲೇ. ನಾವೆಲ್ಲ ಯಾಕೆ ನಿನಗ?
ಹೋಗು, ನೀನು ಹೋಗಣ್ಣ. ನೀನು ಬೇಡ, ಯಾರು ಬೇಡ, ಹೋಗ್ರಿ. ಯಾರು ಬರ್ಲಿಲ್ಲ. ಅವ್ವ ಬಿದ್ರು ಮನ್ಯಾಗ ಏನ್ ಹೇಳಿರೇನೋ ಊರನವ್ರಿಗೆ, ಯಾರು ನಮ್ ಸಹಾಯಕ್ ಬರ್ಲಿಲ್ಲ. ಎಷ್ಟ್ ಕಷ್ಟ ಅದ್ ಗೊತ್ತ ನಂಗೆ ಅವನ್ ಇಲ್ಲಿ ಕರ್ಕೊಂಡ್ ಬರಕ್ ನನಗ. ಇಲ್ಲವಾ, ನಾವೇನು ಕರೆನ ಹೇಳಿಲ್ಲವ ಊರನ್ನರಿಗೆ. ನೀ ಬೇಸರ ಮಾಡ್ಕೋಬೇಡ ಗೌರಿ, ಆಡ್ಬೇಡ. ಮತ್ ನೀ ಬೇಸರ ಮಾಡ್ಕೊಂಡ್ರೆ ಅವಗೂ ತ್ರಾಸ ಆಗುತ್ತ. ಸುಮ್ನಿರು ಯವ್ವ. ಈಗ ಹೆಂಗ ಅನ್ಸುತ್ತೆ ಬೇ ಯವ್ವ? ಸಿಟ್ಟನ್ ಬೇ.